ಮಗನಲ್ಲಿ ದೈವಿಕವಾದಂಥ ಮನಸ್ಸು ಎಂಥದ್ದಾಗಿರಬೇಕೆಂಬುದರ ಕುರಿತಾಗಿ ಈ ಮನಸ್ಸಿನ ಕುರಿತು ದೇವರ ವಾಕ್ಯಗಳನ್ನು ಇವತ್ತು ನಾವು ಧ್ಯಾನಿಸುವರಾಗಿದ್ದೇವೆ. ಅದಕ್ಕಾಗಿ ಭಕ್ತನಾಗಿರುವಂಥ ದಾವೀದನು ಒಂದು ಸಾರಿ ಈ ರೀತಿಯಾಗಿ ಆತನು ಪ್ರಾರ್ಥನೆ ಮಾಡುತ್ತಾನೆ. 86ನೇ ಕೀರ್ತನೆ ಅದರ 11ನೇ ವಚನದಲ್ಲಿ ಆತನು ಪ್ರಾರ್ಥಿಸುವಂಥ ಒಂದು ಸಂಗತಿಯನ್ನ ನಾವು ಕಾಣುವರಾಗಿದ್ದೇವೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನ ಅನುಗ್ರಹಿಸು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದ ಇರುವಂತೆ ಏಕ ಮನಸ್ಸನ್ನ ಅನುಗ್ರಹಿಸು ಎಂಬುದಾಗಿ ಭಕ್ತನಾಗಿರುವಂಥ ದಾವೀದನು ಆತನು ಪ್ರಾರ್ಥಿಸುತ್ತಾನೆ. ದೇವರಿಗೆ ಸ್ತೋತ್ರ. ದೇವರೇ, ನಾನು ನಿನ್ನ ಮಾರ್ಗದಲ್ಲಿಯೇ ನಾನು ನಡೆದುಕೊಳ್ಳುವ ಹಾಗೆ ನನಗೆ ನೀನು ಬೋಧಿಸು. ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲಿ ನಾನು ಅದನ್ನು ಯಾವಾಗಲೂ ಇಟ್ಟುಕೊಂಡು ಅದರ ಹಾಗೆ ನಡೆಯುವುದನ್ನು ದೇವರೇ, ನಾನು ನಿನ್ನ ನಾಮದಲ್ಲಿ ನಾನು ಯಾವಾಗಲೂ ಭಯಭಕ್ತಿಯಿಂದ ಇರುವಂತೆ ನನಗೆ ಒಂದು ಏಕ ಮನಸ್ಸನ್ನು ನನಗೆ ಅನುಗ್ರಹಿಸು. ಆ ಒಂದು ಮನಸ್ಸನ್ನು, ಆ ಒಂದು ಏಕವಾಗಿರುವಂಥ ಮನಸ್ಸು ನನಗೆ ಅನುಗ್ರಹಿಸು ಎಂಬುದಾಗಿ ದಾವೀದನು ಪ್ರಾರ್ಥಿಸುವಂಥದ್ದನ್ನು ದೇವರ ಸನ್ನಿಧಾನದಲ್ಲಿ ನಾವು ಕಾಣುತ್ತೇವೆ. ದೇವರಿಗೆ ಸ್ತೋತ್ರ. ಭಕ್ತನಾಗಿರುವಂಥ ದಾವೀದನು ಅನೇಕ ಜವಾಬ್ದಾರಿಯುಳ್ಳ ಒಬ್ಬ ಮನುಷ್ಯನಾಗಿದ್ದನು. ಅನೇಕ ಸಂಗತಿಗಳನ್ನು ಆಳುವಂಥವನಾಗಿದ್ದನು. ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಜವಾಬ್ದಾರಿಯುತವಾದ ಆಲೋಚನೆಗಳು ಅವನಲ್ಲಿ ಇದ್ದಾಗ್ಯೂ ಸಹ ದೇವರ ಕುರಿತಾಗಿರುವಂಥ ಭಯ ಅವನಲ್ಲಿ ಕಾಡುತ್ತಾ ಇರ್ತಿತ್ತು. ದೇವರ ಸತ್ಯತೆ ಕುರಿತಾಗಿರುವಂಥ ಒಂದು ಭಯ ಅವನ ಜೀವಿತದಲ್ಲಿ ಅದು ಆವರಿಸಲ್ಪಟ್ಟಿತು. ದೇವರ ದೃಷ್ಟಿಯಲ್ಲಿ ತಾನೊಬ್ಬ ಯೋಗ್ಯನಾಗಿ ಕಾಣಿಸಿಕೊಳ್ಳಬೇಕೆಂಬ ಭಯ ಅವನ ಮನಸ್ಸಿನಲ್ಲಿ ಯಾವಾಗಲೂ ಕಾಡುತ್ತಾ ಇರುವುದರಿಂದ ಆತನು ದೇವರ ಸನ್ನಿಧಾನದಲ್ಲಿ ಆತನು ಹೇಳ್ತಾನೆ, ದೇವರೇ, ನಾನಂತೂ ಎಲ್ಲಾ ವಿಷಯಗಳಲ್ಲಿ, ಎಲ್ಲ ವ್ಯವಹಾರಗಳಲ್ಲಿ, ಎಲ್ಲಾ ಸಂಗತಿಗಳಲ್ಲಿ ದೇವರೇ, ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದ ಇರುವಂತೆ ನನಗೆ ಏಕ ಮನಸ್ಸನ್ನು ನನಗೆ ಅನುಗ್ರಹಿಸು ಎಂಬುದಾಗಿ ದಾವೀದನು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾನೆ. ದೇವರಿಗೆ ಸ್ತೋತ್ರ. ಒಬ್ಬ ಭಕ್ತನಿಗೆ ಏಕ ಮನಸ್ಸು ಅದು ಬಹಳ ಪ್ರಾಮುಖ್ಯವಾದದ್ದು. ದೇವರನ್ನು ಮೆಚ್ಚಿಸುವುದಕ್ಕೂ, ದೇವರನ್ನು ಪ್ರೀತಿಸುವುದಕ್ಕೂ, ದೇವರಲ್ಲಿ ಭಯಭಕ್ತಿಯಿಂದ ನಡೆಯುವುದಕ್ಕೂ, ದೇವರನ್ನು ಸ್ತುತಿ ಆರಾಧನೆ ಮಾಡುವುದಕ್ಕೂ, ದೇವ ಮಕ್ಕಳ ಅನ್ಯೂನ್ಯತೆಯಲ್ಲಿ ಇರುವುದಕ್ಕೂ, ಸಭೆಯ ಭಾರವನ್ನು ಹೊಂದಿಕೊಳ್ಳುವುದಕ್ಕೂ, ಇವತ್ತು ಅನೇಕ ರೀತಿಯ ಆತ್ಮಿಕ ಸಂಗತಿಗಳನ್ನು ಗೌರವಿಸುವುದಕ್ಕೂ ಒಬ್ಬ ಭಕ್ತನ ಮನಸ್ಸು ಅದು ಬಹಳ 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 ಪ್ರಾಮುಖ್ಯವಾಗಿರುವುದರಿಂದ ಏಕ ಮನಸ್ಸು ಅದು ಬಹಳ ಪ್ರಾಮುಖ್ಯತೆಯನ್ನ ಒಬ್ಬ ಭಕ್ತನ ಜೀವಿತದಲ್ಲಿ ಆತ್ಮಿಕವಾಗಿ ಅದು ಅಗತ್ಯವಾಗಿರುವಂಥದ್ದಾಗಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ. ಹಾಗಾಗಿ ಇವತ್ತು ದಾವೀದನು ಪ್ರಾರ್ಥನೆ ಮಾಡಿ ಕೇಳಿಕೊಂಡದ್ದು ಮಾತ್ರವಲ್ಲ, ಇವತ್ತು ನಾವುಗಳು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರು ಇವತ್ತು ದೇವರ ಸನ್ನಿಧಿಯಲ್ಲಿ ಏಕ ಮನಸ್ಸುಳ್ಳವರು ನಾವುಗಳು ಆಗಿರಬೇಕು. ಈ ಏಕ ಮನಸ್ಸು ಇದನ್ನು ದೇವರು ಮೆಚ್ಚುವಂಥವನಾಗಿದ್ದಾನೆ. ನಮ್ಮ ಮನಸ್ಸು ಯಾವ ಕಾರಣಕ್ಕೂ ಚಂಚಲವುಳ್ಳ ಮನಸ್ಸು ಆಗಬಾರದು. ನಮ್ಮ ಮನಸ್ಸು ಯಾವ ಕಾರಣಕ್ಕೂ ಅನೇಕ ವಿಷಯಗಳಲ್ಲಿ ಸ್ವಲ್ಪ ಆಚೆ ಸ್ವಲ್ಪ ಈಚೆ, ಮತ್ತೊಂದು ಕಡೆ ಮತ್ತೊಂದು ಕಡೆ ಎಂಬುದಾಗಿ ಈ ಅಲೆದಾಡುವಂಥ ಮನಸ್ಸು ನಮ್ಮದಾಗಬಾರದು. ಗಾಳಿಯಿಂದ ಅತ್ತಿತ್ತ ಹಾದು ಹೊರಡಿಕೊಳ್ಳುವಂತಹ ಸಂಗತಿಗಳ ಉಪಾದಿಯಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಅದು ಅಲ್ಲಾಡುತ್ತಾ ಇರುವಂತಹ ಮನಸ್ಸು, ಅದು ಗಲಿಬಿಲಿಗೊಳ್ಳಲ್ಪಟ್ಟಂತಹ ಮನಸ್ಸು, ಅನೇಕ ಸಾರಿ ಸಮುದ್ರದ ಆ ತೆರೆಗಳು ನೊರೆಗಳನ್ನು ಕಾರುವ ಉಪಾದಿಯಲ್ಲಿ ನಮ್ಮ ಮನಸ್ಸು ಅನೇಕ ರೀತಿಯಲ್ಲಿ ಅದು ಆಗಬಾರದೆಂಬುದಾಗಿ ದೇವರಾತ್ಮನು ಬಯಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ.